2026 ವಿಧಾನಸಭೆ ಚುನಾವಣೆಗೆ ಈಗಲೇ ಜ್ಯೋತಿಷ್ಯದ ಲೆಕ್ಕಾಚಾರ ಶುರುವಾಗಿದೆ. ಈ ಹಿಂದೆ ಹಲವು ನಿಖರ ಭವಿಷ್ಯ ನುಡಿದಿದ್ದ ಪ್ರಶಾಂತ್ ಕಿಣಿ ಈಗ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಸೋಲ್ತಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಅಷ್ಟೇ ಅಲ್ಲ, ತಮಿಳುನಾಡಲ್ಲಿ ಎಂಕೆ ಸ್ಟಾಲಿನ್ ಮತ್ತೆ ಸಿಎಂ ಆದ್ರೂ ಡಿಎಂಕೆ ಶಕ್ತಿ ಕುಸಿಯಲಿದೆ ಎಂದಿದ್ದಾರೆ. ಈ ಹಿಂದೆ 2023ರಲ್ಲಿ ಮಮತಾ ಬ್ಯಾನರ್ಜಿ ಬಗ್ಗೆ ಅವರು ಹೇಳಿದ್ದ ಭವಿಷ್ಯದ ಪೋಸ್ಟ್ ತಮ್ಮ ಎಕ್ಸ್ ಖಾತೆಯನ್ನ ರೀಶೇರ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಬಗ್ಗೆ ನನ್ನ ಭವಿಷ್ಯವಾಣಿ ಫೆಬ್ರವರಿ 2024ರವರೆಗೆ ಒಳ್ಳೆಯದಲ್ಲ. ಮಾರ್ಚ್ 2024ರಿಂದ ಏಪ್ರಿಲ್ 2026ರವರೆಗೆ ತುಂಬಾ ಒಳ್ಳೆಯ ಸಮಯ. ಟಿಎಂಸಿ 2024 ಲೋಕಸಭಾ ಚುನಾವಣೆ ಉತ್ತಮ ಪ್ರದರ್ಶನ ನೀಡುತ್ತದೆ ಎಂದಿದ್ರು. ಮುಂದುವರೆದು ಮಮತಾ ಬ್ಯಾನರ್ಜಿ ಅವರು 2026 ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲೋದಿಲ್ಲ ಅಂತ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಇನ್ನು ತಮಿಳುನಾಡು ಚುನಾವಣೆ ಬಗ್ಗೆಯೂ ಪ್ರಶಾಂತ್ ಕಿಣಿ ಬರೆದಿದ್ದಾರೆ. 2026ರಲ್ಲಿ ಡಿಎಂಕೆ ಮತ್ತೆ ಗೆಲ್ಲುತ್ತದೆ, ಆದರೆ ಮತಗಳು ಮತ್ತು ಸೀಟುಗಳು ತೀವ್ರವಾಗಿ ಕುಸಿಯುತ್ತವೆ. ಎಂಕೆ ಸ್ಟಾಲಿನ್ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ. ಮೈತ್ರಿ ಸರ್ಕಾರ ಅಥವಾ ಅನಿರೀಕ್ಷಿತ ಪಕ್ಷದಿಂದ ಬಾಹ್ಯ ಬೆಂಬಲ ಬರುತ್ತದೆ ಅಂತ ಹೇಳಿದ್ದಾರೆ. ತಮಿಳುನಾಡಿಗೆ ಬೇರೆ ಪಕ್ಷದಿಂದ ಉಪಮುಖ್ಯಮಂತ್ರಿ ಬರ್ತಾರೆ. ಡಿಎಂಕೆ ಪ್ಲಸ್ ಟಿವಿಕೆ ಇನ್ ತಮಿಳುನಾಡು ಅಂತ ಸ್ಪಷ್ಟಪಡಿಸಿದ್ದಾರೆ. ಇದರ ಜೊತೆಗೆ ವ್ಯಾಟಿಕನ್, ಡಿಎಂಕೆ, ಟಿವಿಕೆ ಕ್ರೈಸ್ತರ ಸಂಬಂಧದ ಕೋನವನ್ನು ತಿಳಿಸಿದ್ದಾರೆ. ಎಐಎಡಿಎಂಕೆ ಪಕ್ಷ ಸಂಪೂರ್ಣ ಕುಸಿತಕ್ಕೆ ಒಳಗಾಗುತ್ತದೆ. ಬಿಜೆಪಿ ಸೀಟುಗಳು ಮತ್ತು ಮತಗಳು ಹೆಚ್ಚುತ್ತವೆ ಅಂತ ಪ್ರಶಾಂತ್ ಕಿಣಿ ಭವಿಷ್ಯವನ್ನ ನುಡಿದಿದ್ದಾರೆ. ಮೇ 4ನೇ ತಾರೀಕು ಇವರು ಭವಿಷ್ಯವನ್ನ ಹಾಕಿ ಫಲಿತಾಂಶ ಬಂದ್ರೆ ಸೈ, ಇಲ್ಲ ಅಂದ್ರೆ ಇವ್ರ ಹಣೆ ಬರ ಇಷ್ಟೇ ಅಂತ ಹೇಳ್ಬೇಕಾಗುತ್ತೆ. ನೋಡೋಣ ಏನು ಅಂತ. ಆಮ್ ಆದ್ಮಿ ಪಕ್ಷಕ್ಕೆ ಈಗ ಅಕ್ಷರಶಃ ಶೋಕ ಕಾಲ ಶುರುವಾಗಿದೆ. ದೆಹಲಿ ಅಬಕಾರಿ ಹಗರಣದ ಬೆನ್ನಲ್ಲೇ ಈಗ ಆಪ್ ಸಾಮ್ರಾಜ್ಯ ಧೂಳಿಪಟವಾಗುವ ಲಕ್ಷಣಗಳು ಕಾಣಿಸ್ತವೆ. ಯಾಕಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಅತ್ಯಾಪ್ತ ಆಪ್ನ ಪೋಸ್ಟರ್ ಬಾಯ್ ರಾಘವ್ ಚಡ್ಡಾ ಈಗ ಕೇಜ್ರಿವಾಲ್ ವಿರುದ್ಧವೇ ಬಂಡಾಯ ಎದ್ದಿದ್ದಾರೆ. ಬರೀ ಬಂಡಾಯ ಮಾತ್ರವಲ್ಲ, 10 ಜನ ರಾಜ್ಯಸಭಾ ಸಂಸದರು 7 ಜನರನ್ನ ತಮ್ಮತ್ತ ಸೆಳೆದುಕೊಂಡು ಬಿಜೆಪಿಯತ್ತ ಮುಖ ಮಾಡಿರೋದು ಗೊತ್ತಿರೋ ವಿಷಯನೇ. ಈಗ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಹೇಗೆ ಶಿವಸೇನೆಯ ಉದ್ಧವ್ ಕೈಯಿಂದ ಕಿತ್ಕೊಂಡ್ರು, ಅಜಿತ್ ಪವಾರ್ ಹೇಗೆ ಶರದ್ ಪವಾರ್ ಅವರಿಂದ ಎನ್ಸಿಪಿ ಕಿತ್ಕೊಂಡ್ರು, ಅದೇ ಹಾದಿಯಲ್ಲಿ ರಾಘವ್ ಚಡ್ಡಾ ನಡೀತಿದ್ದಾರೆ. ರಾಜ್ಯಸಭೆ 10 ಸಂಸದರಲ್ಲಿ 7 ಮಂದಿ ಈಗಾಗಲೇ ಚಡ್ಡಾ ಜೊತೆಗಿದ್ದಾರೆ. ಅಂದ್ರೆ 3/2 ಸಂಖ್ಯಾಬಲ ಪಕ್ಷಾಂತರ ವಿರೋಧಿ ಕಾನೂನಿನಿಂದ ಇವರನ್ನ ರಕ್ಷಿಸುವುದು ಮಾತ್ರವಲ್ಲ, ನಾವೇ ನಿಜವಾದ ಆಮ್ ಆದ್ಮಿ ಪಕ್ಷ ಅಂತ ಚುನಾವಣಾ ಆಯೋಗದ ಮುಂದೆ ವಾದಿಸಲು ದೊಡ್ಡ ಅಸ್ತ್ರವಾಗಲಿದೆ. ರಾಘವ್ ಚಡ್ಡಾ ಮತ್ತು ಅವರ ತಂಡ ಬಿಜೆಪಿಯೊಂದಿಗೆ ವಿಲೀನವಾಗುವ ಬದಲು ತಾವೇ ಒರಿಜಿನಲ್ ಎಎಪಿ ಅಂತ ಹಕ್ಕು ಮಂಡಿಸಿದರೆ ಆಶ್ಚರ್ಯ ಪಡಬೇಕಿಲ್ಲ. ಇನ್ನು ಈ ರಾಜಕೀಯ ಬೆಳವಣಿಗೆಯ ಬೆನ್ನಲ್ಲೇ ರಾಘವ್ ಚಡ್ಡಾ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲೂ ಪ್ರತಿಕ್ರಿಯೆ ಎದುರಾಗಿದೆ. ವರದಿಗಳ ಪ್ರಕಾರ ಬಿಜೆಪಿ ಸೇರ್ಪಡೆ ಘೋಷಣೆಯ ನಂತರ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸಂಖ್ಯೆಯಲ್ಲಿ 10 ಲಕ್ಷ ಕಡಿಮೆ ಆಗಿದ್ದಾರೆ. ಏಪ್ರಿಲ್ 24ರಂದು ಸುಮಾರು 14.6 ಮಿಲಿಯನ್ ನಿಂದ 13.5 ಮಿಲಿಯನ್ ಫಾಲೋವರ್ಸ್ಗೆ ಕುಸಿದಿರುವ ವರದಿಯಾಗಿದೆ. ಫಾಲೋವರ್ಸ್ ಕುಸಿದವರು ಅದರಲ್ಲಿ ಏನಾಗುತ್ತೆ? ದೇಶದ ರಾಜಕಾರಣದಲ್ಲಿ ಇಂದು ದೊಡ್ಡ ಹಲ್ಚಲ್ ನಡೆದಿದೆ. ಆಮ್ ಆದ್ಮಿ ಪಕ್ಷದ ಯುವ ನಾಯಕ ರಾಘವ್ ಚಡ್ಡಾ ಈಗ ಅಧಿಕೃತವಾಗಿ ಕೇಸರಿ ಪಡೆ ಸೇರಿದ್ದಾರೆ. ಆದ್ರೆ ಈ ಪಕ್ಷಾಂತರವನ್ನ ಶಿವಸೇನೆ ನಾಯಕ ಸಂಜಯ್ ರಾವತ್ ಅವರು ನಾಚಿಕೆಗೇಡಿತನ ಅಂತ ಕರೆದಿದ್ದಾರೆ. ಆಪ್ ಸಂಸದ ರಾಘವ್ ಚಡ್ಡಾ ಬಿಜೆಪಿ ಸೇರಿದ್ದಕ್ಕೆ ಶಿವಸೇನಾ ನಾಯಕ ಸಂಜಯ್ ರಾವತ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯನ್ನ ಬಕಾಸುರ ರಾಕ್ಷಸನಿಗೆ ಹೋಲಿಸಿರುವ ಅವರು ಪಕ್ಷಾಂತರಿಗಳು ಗೂಂಡಾಗಳ ಪಕ್ಷ ಸೇರಿದ್ದಾರೆ. ರಾಘವ್ ಚಡ್ಡಾ ವಿರುದ್ಧವೂ ಕಿಡಿಕಾರಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾವತ್, ಆಮ್ ಆದ್ಮಿ ಪಕ್ಷದಿಂದ ಬಿಜೆಪಿಗಾರಿದ ರಾಘವ್ ಚಡ್ಡಾ ಮತ್ತು ಇತರ 2 ಸಂಸದರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿನ ನಾಚಿಕೆ ಇಲ್ಲದ ಪಕ್ಷ ಅಂತ ಕರೆದಿರುವ ಅವರು ಎಂದಿಗೂ ಹಸಿವು ನೀಗದ ಪೌರಾಣಿಕ ರಾಕ್ಷಸ ಬಕಾಸುರನಿಗೆ ಹೋಲಿಸಿದ್ದಾರೆ. ಮಹಾಭಾರತದಲ್ಲಿ ಬಕಾಸುರ ಎಂಬ ರಾಕ್ಷಸನಿದ್ದಾನೆ. ಅವನ ಹಸಿವು ಎಂದಿಗೂ ನೀಗೋದಿಲ್ಲ, ಹೊಟ್ಟೆ ತುಂಬುವುದೇ ಇಲ್ಲ. ಅದೇ ರೀತಿ ಬಿಜೆಪಿ ಕೂಡ ಬಕಾಸುರನಿದ್ದಂತೆ ಅಂತ ಹೇಳಿದರು. ಪಕ್ಷಾಂತರಿಗಳು ಗೂಂಡಾಗಳ ಮತ್ತು ಭ್ರಷ್ಟಾಚಾರ ಪಕ್ಷ ಸೇರ್ತಾ ಇದ್ದಾರೆ. ಅವರಿಗೆ ಯಾವುದೇ ನಾಚಿಕೆ ಇಲ್ಲ. ನಿನ್ನೆವರೆಗೂ ನಮ್ಮ ಸ್ನೇಹಿತರಾಗಿದ್ದ ರಾಘವ್ ಚಡ್ಡಾ ಅವರಂತಹ ನಾಯಕರು ಬಿಜೆಪಿ ಗೂಂಡಾಗಳ ಪುಂಡರ ಮತ್ತು ಭ್ರಷ್ಟರ ಪಕ್ಷ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ರು. ಈಗ ಅವರೆಲ್ಲರೂ ಅದೇ ಗೂಂಡಾಗಳ ಮತ್ತು ಭ್ರಷ್ಟರ ಪಕ್ಷನ ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅದೇ ಗೂಂಡ ಭ್ರಷ್ಟ ಅನ್ನೋ ಬಿಜೆಪಿ ಜೊತೆ ಮೈತ್ರಿಯಾಗಿ ದೀರ್ಘಕಾಲ ರಾಜಕಾರಣ ಮಾಡಿದಂತ ಶಿವಸೇನೆಯ ಸಂಜಯ್ ರಾವತ್ ಇದನ್ನ ಹೇಳ್ತಾವ್ರಲ್ಲ, ಇವ್ರ ಅವತ್ತೇನೋ ಮನೇಲಿ ಕಡಲೆಪುರಿ ತಿಂತಿದ್ರ? ನಾಚಿಕೆ ಮಾನ ಮರ್ಯಾದೆ ಇರಲ್ವ ಅವತ್ತು? ಕಾಂಗ್ರೆಸ್ನ ಬಾಳ್ ಸಾಹೇಬ್ ಠಾಕ್ರೆ ಟೀಕೆ ಮಾಡ್ಕೊಂಡು ವಿರೋಧ ಮಾಡ್ಕೊಂಡು ಬಂದ್ರು. ಅದೇ ಪಾರ್ಟಿ ಜೊತೆ ಹೋಗಿ ಮೈತ್ರಿ ಮಾಡ್ಕೊಂಡ್ರಲ್ಲ ಕಾಂಗ್ರೆಸ್ ಜೊತೆ, ಆಗೆಲ್ಲ ಹೋಗಿತ್ತು ನಿಮ್ಮ ಮಾನ ಮರ್ಯಾದೆ ಇವೆಲ್ಲ ಅನ್ನೋ ಪ್ರಶ್ನೆಗಳನ್ನ ಕೇಳ್ತಾರೆ. ಎಲ್ಲಾ ರಾಜಕೀಯ ಪಕ್ಷಗಳು ಸಿದ್ಧಾಂತವನ್ನ ಮರೆತು ಮಾನ ಮರ್ಯಾದೆಯನ್ನ ಬಿಟ್ಟು 3 ಬಿಟ್ಟು ರಾಜಕಾರಣ ಮಾಡ್ತಾವ್ರೆ. ಆಲ್ ಪಾರ್ಟಿ ಕೋಮುವಾದಿ ಬಿಜೆಪಿ ಅಂತ ಕರೆಯೋ ಕಾಂಗ್ರೆಸ್ ಶಿವಸೇನೆ ಜೊತೆ ಸೇರ್ಕೊಂಡಿದ್ದಾರೆ. ಬಿಜೆಪಿಗಿಂತ ಹೆಚ್ಚು ಕೋಮುವಾದಿ ಶಿವಸೇನೆ. ಅವ್ರ ಜೊತೆ ಮೈತ್ರಿ ಸರ್ಕಾರ ಮಾಡಿದಂತ ಕೀರ್ತಿ ಕಾಂಗ್ರೆಸ್ಗೆ ಸಲ್ಲುತ್ತೆ. ಹಾಗಾಗಿ ಪ್ರಸ್ತುತ ರಾಜಕಾರಣದಲ್ಲಿ ಎಲ್ರೂ ಅವಕಾಶವಾದಿಗಳೇ, ಎಲ್ರೂ ಮಾನ ಮರ್ಯಾದೆ ಬಿಟ್ಟವ್ರೆ. ಸಿದ್ಧಾಂತ ಅನ್ನೋದೆಲ್ಲ ಕಾಲ್ ಕಸ ಆಗೋಗಿದೆ ಇವತ್ತು. ಹಾಗಾಗಿ ಒಬ್ರನ್ನೊಬ್ರು ಟೀಕೆ ಮಾಡೋ ಯೋಗ್ಯತೆನೇ ಇಲ್ಲ ಯಾರಿಗೂ. ಅದೇ ದುರಂತ ಯಾರಿಗಿದೆ? ದೀರ್ಘಕಾಲ ಕಾಂಗ್ರೆಸ್ ವಿರುದ್ಧ ರಾಜಕಾರಣ ಮಾಡಿದಂತ ಶಿವಸೇನೆ ಕಾಂಗ್ರೆಸ್ ಜೊತೆ ಸೇರುತ್ತೆ. ಶಿವಸೇನೆ ಕೋಮುವಾದಿ ಪಾರ್ಟಿ ಅಂತ ಕರೆಯೋ ಕಾಂಗ್ರೆಸ್ ಅವ್ರ ಜೊತೆ ಕೈ ಜೋಡಿಸ್ತಾರೆ. ಆಮ್ ಆದ್ಮಿ ಪಾರ್ಟಿ ರಾಘವ್ ಚಡ್ಡಾ ಬಗ್ಗೆ ಮಾತಾಡೋ ಮಾನ ಮರ್ಯಾದೆ ಎಲ್ಲ ಐತಿ ಇವ್ರಿಗೆ.
ಎಲ್ಲರೂ ಮಾನ ಮರ್ಯಾದೆನ ಬಿಟ್ಟವರು, ಎಲ್ಲವನ್ನು ಮೂರು ಬಿಟ್ಟವರು. ಸುಮ್ನ ಅವಕಾಶವಾದಿ ರಾಜಕಾರಣ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ನೆ ಹೋಗಿ. ಯಾಕೆ ಇನ್ನೊಬ್ರನ್ನ ಅವ್ನ್ ಮಾನ ಮರ್ಯಾದೆ ಇಲ್ಲ, ಇವ್ರು ಭ್ರಷ್ಟ, ಎಲ್ರೂ ಭ್ರಷ್ಟ್ರೆ, ಎಲ್ರೂ ಕಡು ಭ್ರಷ್ಟ್ರೆ. ದುರಂತ ನಮ್ಮ ಮನೆಯವರ ಜನಗಳ ಬುದ್ಧಿ ಕಲಿಬೇಕಷ್ಟೇ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.